ಕನ್ನಡದ ನಿರ್ಮಾಪಕರೊಬ್ಬರು ತಮಿಳುನಾಡಲ್ಲಿ ಒಂದು ಮಹೋನ್ನತ ಸಿನಿಮಾನ ಮಾಡ್ತೀವಿ ಅಂತ ಹೋಗಿ ಅವರ ದುಡ್ಡು 500ರಿಂದ 550 ಕೋಟಿ ಯಾಕೆ ಸಿಗಾಕೊಂಡಿದೆ ಮತ್ತು ಅವರು ಈ ಕೇಸಲ್ಲಿ ಹೆಂಗೆ ದಾಖಲಾಗಿದ್ದಾರೆ ಅಂತ. ಆ ಸಿನಿಮಾ ರಿಲೀಸ್ ಆಗುತ್ತಾ ಇಲ್ವಾ? ತಮಿಳುನಾಡಲ್ಲಿ ಏಪ್ರಿಲ್ ಮೇನಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ. ತಮಿಳುನಾಡು ಸಿನಿಮಾ ಮತ್ತು ರಾಜಕಾರಣ ಅನ್ನೋದು ಎರಡು ಪಾದಗಳು ಒಂದು ಚಪ್ಪಲಿ ಹಾಕೊಂಡು ಓಡಾಡ್ದಂಗೆ. ವಿಜಯ್ ಅವ್ರಿಗೆ ಡೈವರ್ಸ್ ಆಗಿದೆಯಂತೆ, ಮಗ ಜೊತೆಲಿಲ್ವಂತೆ, ಮಗಳಿಲ್ವಂತೆ, ತ್ರಿಷಾ ಅವ್ರ ಜೊತೆ ಒಟ್ಟಿಗಿದಾರಂತೆ. DMK, ಸ್ಟಾಲಿನ್ ಮತ್ತು ಇತರೆ ಪಕ್ಷಗಳು, ಈ ಕಡೆ ಸೆಂಟ್ರಲ್ ಗವರ್ಮೆಂಟ್ನ ಭಾರತೀಯ ಜನತಾ ಪಕ್ಷೀಯ ಟೀಮು, ಇವೆಲ್ಲ ಸೇರ್ಕೊಂಡು ಕನ್ನಡದ ನಿರ್ಮಾಪಕನ ಕತ್ತಿಸ್ತಾ ಇದ್ದಾರೆ. ನಾನು ಕೆವಿನ್ ಅವ್ರಿಗೆ ಈ ಮಾತು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇಲ್ಲ. ಕೊನೆಯದಾಗಿ ನಮ್ಮ ನಿರ್ಮಾಪಕರುಗಳು ಕೆಲವರು ಬ್ಲಾಕ್ ಮನಿಗಳನ್ನ ಕೊಡ್ತಾರೆ ಹೀರೋಗಳಿಗೆ. ಅದೇ ಟೆಕ್ನಿಷಿಯನ್ಸ್ ವಿಚಾರ ಬಂದ್ರೆ, ಅದೇ ರೈಟರ್ಸ್ ವಿಚಾರ ಬಂದ್ರೆ, ಅದೇ ಯಾರೋ ಲೈಟ್ ಬಾಯ್ ವಿಚಾರ ಬಂದ್ರೆ, ಅದು ಯಾರೋ ಪ್ರೊಡಕ್ಷನ್ ಬಾಯ್ ವಿಚಾರ ಬಂದ್ರೆ ಅವನದು 500 ರೂಪಾಯಿ ಕಟ್ ಮಾಡ್ತಾರೆ. ಅವನಿಗೊಂದು 50,000 ದುಡ್ಡು ಕೊಡೋದಿಲ್ಲ, ರೈಟರ್ಗಳಿಗೆ ಹಣ ಕೊಡಲ್ಲ, ಕ್ಯಾಮ್ರಾಮನ್ಗಳಿಗೆ ದುಡ್ಡು ಕೊಡಲ್ಲ. ಹೇಳ್ಕೊಳಕ್ಕಾಗಲ್ಲ. ಸಿನಿಮಾ ಇಂಡಸ್ಟ್ರಿ ಇರೋರು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗಳು ಹಿಂಗೆ ಮಾಡ್ತಾರೆ. ಇದು ಒಂಥರ ಭ್ರಷ್ಟಾಚಾರ ಶುರುವಾಗದೆ ಇಲ್ಲಿಂದ. ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಪದೇ ಪದೇ ಗೊತ್ತಿ ಅಂದರೆ, ನಮಸ್ಕಾರ ಸ್ನೇಹಿತರೆ, ನಾನು ಚಕ್ರವರ್ತಿ ಚಂದ್ರಚೂಡ್, ಇದು ನಿಮ್ಮ ಅಖಾಡ. ಇವತ್ತಿನ ವಿಷಯ, ಕನ್ನಡದ ನಿರ್ಮಾಪಕರೊಬ್ಬರು ತಮಿಳುನಾಡಲ್ಲಿ ಒಂದು ಮಹೋನ್ನತ ಸಿನಿಮಾನ ಮಾಡ್ತೀವಿ ಅಂತ ಹೋಗಿ ಬರೋಬ್ಬರಿ 500 ಕೋಟಿಗೂ ಹೆಚ್ಚು ದುಡ್ಡಲ್ಲಿ ಅಡಕತ್ರಿಗೆ ಸಿಗಾಕೊಂಡಿದ್ದಾರೆ. ಹೋಗಿ ಬೆಣೆಗೆ ಸಿಗಾಕೊಂತಾರಲ್ಲ, ಆ ಥರ ಸಿಗಾಕೊಂಡಿದ್ದಾರೆ. ಆ ಸಿನಿಮಾ ರಿಲೀಸ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ತಮಿಳುನಾಡಲ್ಲಿ ಏಪ್ರಿಲ್ ಮೇನಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ. ಆ ಎಲೆಕ್ಷನ್ ಪ್ರೋಟೋಕಾಲ್ ಸ್ಟಾರ್ಟ್ ಆದ್ರೆ ಅದರ ನಾಯಕ ನಟ ತನ್ನ ಸಿನಿಮಾ ರಿಲೀಸ್ ಮಾಡೋವಾಗಿಲ್ಲ. ಎಲೆಕ್ಷನ್ ಆದ್ಮೇಲೂ ರಿಲೀಸ್ ಮಾಡೋದು ಕಷ್ಟ ಅನ್ಸುವಂಥ ಒಂದು ಸ್ಥಿತಿ ಬಂದಿದೆ. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಸಿನಿಮಾಗೆ ಬಂದಿರತಕ್ಕಂಥ ಹಲವಾರು ಹೀರೋಗಳು, ಸೂಪರ್ ಸ್ಟಾರ್ಗಳು, ಸ್ಟಾರ್ಡಮ್ ಇಟ್ಕೊಂಡಿರೋರು ರಾಜಕೀಯಕ್ಕೆ ಬರೋಕ್ಕೆ ಒದ್ದಾಡ್ತಾರೆ. ಅವ್ರಿಗೆ ನೆಕ್ಸ್ಟ್ ಡೋರ್ ರಾಜಕೀಯ ಅನ್ಸುತ್ತೆ. ರಾಜಕೀಯ ಕೆಲವರು ಬಂದಿದ್ದಾರೆ, ಕೆಲವರು ಸಕ್ಸಸ್ ಆಗಿದ್ದಾರೆ, ಕೆಲವರು ಫೇಲ್ಯೂರ್ ಆಗಿದ್ದಾರೆ. ಕರ್ನಾಟಕದಲ್ಲಿ ಆ ರೇಷಿಯೋ ಕಡಿಮೆ. ತೆಲುಗಿನಲ್ಲೂ ಕೂಡ ಸಕ್ಸಸ್ ತುಂಬಾ ಕಡಿಮೆ %. ಪವನ್ ಕಲ್ಯಾಣ್ ಬಿಟ್ಟರೆ ಬೇರೆಯವ್ರು ಆಗಕ್ಕಾಗಲಿಲ್ಲ. ತಮಿಳುನಾಡಲ್ಲಿ ಸಿನಿಮಾ ಮತ್ತು ರಾಜಕಾರಣ ಎರಡು ಹ್ಯಾಂಡ್ ಇನ್ ಗ್ಲೌಸ್ ಥರ ಒಂದಕ್ಕೊಂದು ಹೋಗ್ತಾನೆ ಇರುತ್ತೆ. ಒಂದು ಎರಡು ಹಳಿ ಮೇಲೆ ಹೋಗ್ತಕ್ಕಂಥ ರೈಲ್ ಥರ ಅದು. ಆದರೆ ಈ ಸಿನಿಮಾ ಕಥೆ ಏನಾಗಿದೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಇಂಟ್ರೆಸ್ಟಿಂಗ್ ಅಂದರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಮೊದಲು ರಾಜಕಾರಣ ಮಾತನಾಡೋದಕ್ಕಿಂತ ಮುಂಚೆ ಈ ಸಿನಿಮಾದ ಸ್ಥಿತಿಗತಿಗಳ ಬಗ್ಗೆ ಮಾತಾಡ್ಕೊಂಡ್ಬಿಡೋಣ. ಮೊದಲನೇದಾಗಿ ಒಂದು ಸೆನ್ಸಾರ್ ಕಾಮಿಡಿ ಹೇಳ್ತೀನಿ ನಿಮಗೆ. ಪ್ರಾದೇಶಿಕ ಸೆನ್ಸಾರ್ ಸಮಿತಿ ಒಂದು 4-5 ಜನ ಆ ಸಿನಿಮಾಗೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ನ ಆಧಾರದ ಮೇಲೆ ಎಕ್ಸ್ಪರ್ಟ್ಗಳನ್ನ ಕರೆಸುತ್ತೆ, ಸಿನಿಮಾ ತೋರಿಸುತ್ತೆ. ಅವರು 1 ಅವರ್ ಡಿಸ್ಕಷನ್ ಮಾಡ್ತಾರೆ, ಕಟ್ಗಳನ್ನು ಹೇಳ್ತಾರೆ, ಮ್ಯೂಟ್ಗಳನ್ನು ಹೇಳ್ತಾರೆ, ಸೀನ್ನನ್ನೇ ತಗ್ಸೋದಕ್ಕೆ ಹೇಳ್ತಾರೆ ಅಥವಾ ಎರೇಸ್ ಹೇಳ್ತಾರೆ. ಇದನ್ನೆಲ್ಲ ಹೇಳಿದ್ಮೇಲೆ ಚರ್ಚೆ ಮಾಡಿ ಒಂದು ಕಟ್ ಲಿಸ್ಟ್ ಕೊಟ್ಟು, ಆ ಕಟ್ಟನ್ನೆಲ್ಲ ತಗೊಂಡೋದ್ಮೇಲೆ ಕಂಪ್ಲೀಟ್ ಆಗಿ ಕಟ್ ಮಾಡಿದ್ದಾರೆ ಅಂತ ಆದ್ಮೇಲೆ ಇನ್ನೊಂದ್ಸಲ DCP ನಲ್ಲಿ ನೋಡಿ ಆ ಸಿನಿಮಾಗೆ ಸರ್ಟಿಫಿಕೇಟ್ ಕೊಡ್ತಾರೆ. UA ಇದೆ, 13+ ಇದೆ, 16+ ಇದೆ. ಈ ತರ ನೀವು ಬೇರೆ ಬೇರೆ ಸಿನಿಮಾಗಳಲ್ಲಿ ನೋಡಿರ್ತೀರ. ಆದ್ರೆ ಇಲ್ಲಿ ವಿಷಯ ಏನು ಅಂದ್ರೆ, 5 ಜನ ಜನನಾಯಕನ ಸಿನಿಮಾನ ತಮಿಳುನಾಡಲ್ಲಿ ಕೂತ್ಕೊಂಡು ನೋಡ್ತಾರೆ. ಪ್ರಾದೇಶಿಕ ಸೆನ್ಸಾರ್ ಸಮಿತಿಯವರು ನೋಡಿ 4 ಜನ ಇಷ್ಟು ಕಟ್ಗಳನ್ನ ಕೊಡಬೇಕು ಅಂತ ಹೇಳ್ತಾರೆ, 14 ಕಟ್ಗಳನ್ನು ಕೊಡಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಒಬ್ರು ಮಾತ್ರ ನಾನು ಸೈನ್ ಮಾಡೋದಿಲ್ಲ ಅಂತ ಹೇಳ್ತಾರೆ 5 ಜನರ ಸಮಿತಿಯಲ್ಲಿ. ಆ 5ನೇ ಮನುಷ್ಯ 6 ದಿನ ಬಿಟ್ಕೊಂಡು ಹೇಳ್ತಾನೆ, ನನಗೆ ಇಷ್ಟು ಕಟ್ಗಳಿದೆ, ಇಷ್ಟು ಕಟ್ಟು ಕೊಟ್ರೆ ಮಾತ್ರ ಮಾಡ್ತೀನಿ ಅಂತ. ಈ 5 ದಿನಗಳಲ್ಲಿ ಏನ್ ನಡೀತೋ ರಾಜಕಾರಣ, ಅದರಲ್ಲೂ ತಮಿಳುನಾಡು ಸಿನಿಮಾ ಮತ್ತು ರಾಜಕಾರಣ ಅನ್ನೋದು ಎರಡು ಪಾದಗಳು ಒಂದು ಚಪ್ಪಲಿ ಹಾಕೊಂಡು ಓಡಾಡ್ದಂಗೆ. ಅಲ್ಲಿಂದ ಒಂದು ಲಿಸ್ಟ್ ಬರುತ್ತೆ, 81 ಕಟ್ ಇರುತ್ತೆ ಅವ್ರು ಕೊಟ್ಟಿರೋದ್ರಲ್ಲಿ. 81 ಕಟ್ ಅಂದ್ರೆ ಏನ್ ಗೊತ್ತಾ ನಿಮಗೆ? ಅದು ಎಷ್ಟು ಸುದೀರ್ಘವಾದ ಕಟ್ಗಳ ಲಿಸ್ಟ್ ಗಳನ್ನ ನಾನು ನೋಡದೆ ತರಿಸ್ಕೊಂಡು ಸ್ನೇಹಿತರ ಹತ್ರ, ನಮ್ಮ ಸೋರ್ಸ್ಗಳ ಹತ್ರ. ಓಪನಿಂಗ್ ಥ್ಯಾಂಕ್ಸ್ ಕಾರ್ಡು, ಟೈಟ್ಲ್ ಕಾರ್ಡ್ ಬಿಟ್ರೆ ಎಂಡ್ ಕಾರ್ಡ್ ಬರ್ಬೇಕು ಅಷ್ಟೇನೆ, ಸಿನಿಮಾಗಳು ಇರೋದಿಲ್ಲ. ಅಷ್ಟು ದೊಡ್ಡ ಸುದೀರ್ಘ ಕಟ್ಗಳನ್ನ ಕೊಡ್ತಾರೆ. ಈ 5 ದಿನಗಳಲ್ಲಿ ಸಿನಿಮಾ ತಂಡ ಏನಿದೆ, ದಳಪತಿ ವಿಜಯ್ ಅವರ ವಕೀಲರ ತಂಡ ಸೀದಾ ಕೋರ್ಟ್ ಹೋಗುತ್ತೆ. ಮದ್ರಾಸ್ ಹೈಕೋರ್ಟ್ ದ್ವಿಸದಸ್ಯ ಪೀಠಕ್ಕೆ ಹೋಗುತ್ತೆ, 2 ಜಡ್ಜ್ಗಳಿರೋ ಜಾಗದಲ್ಲಿ. ಅವರು ತರಾತುರಿಯಲ್ಲಿ 2ನೇ ದಿನಕ್ಕೆ ಒಂದು ಜಡ್ಜ್ಮೆಂಟ್ ಮಾಡ್ತಾರೆ. ಪ್ಲಾಂಟಿಫ್ ಕಾಪಿ ಹೋದ ತಕ್ಷಣ ಈ ಸಿನಿಮಾನ ರಿಲೀಸ್ ಮಾಡ್ಬಿಡ್ಬೋದು ಅಂತ. ಮಜಾ ಅಂದ್ರೆ, ಸೆನ್ಸಾರ್ನವನು 1 ವಾರ ಬಿಟ್ಟು ಕೊಡ್ತಾನೆ ಏನೇನು ಕಟ್ಟಬೇಕು ಅಂತ. 1 ವಾರದ ತನಕ ಅವನು ಮಾತಾಡಲ್ಲ. ಈ ಕಡೆ ಮದ್ರಾಸ್ ಹೈಕೋರ್ಟ್ ಸಿನಿಮಾ ರಿಲೀಸ್ ಮಾಡ್ಬೋದು ಅಂತ ಹೇಳುತ್ತೆ. ಸೆನ್ಸಾರ್ ಬೋರ್ಡ್ನವ್ರು ವಾದನೆ ಕೇಳಲ್ಲ, ಅವ್ರ ಆರ್ಗ್ಯುಮೆಂಟೇ ಕೇಳಲ್ಲ, ಅವ್ರು ಏನ್ ಹೇಳ್ತಾ ಇದೆ ಅಂತಾನೆ ಕೇಳಲ್ಲ. ಅದ್ರ ಮತ್ತೆ ಮೇಲ್ ಕೋರ್ಟ್ಗೆ ಹೋಗ್ತಾರೆ, ಮನವಿಗೆ ಹೋಗ್ತಾರೆ, ಅದೇ ಸದಸ್ಯ ಪೀಠಕ್ಕೆ ಹೋಗ್ತಾರೆ, ಇನ್ನೊಂದು ಕೋರ್ಟ್ಗೆ ಹೋಗ್ತಾರೆ. ಇಲ್ಲ, ಸೆನ್ಸಾರ್ನವರು ನಾವಿನ್ನು ಹೇಳ್ಬೇಕಾದದ್ದಿದೆ, ನಮ್ಮ ಅಪೀಲಿಂಗ್ ಇದೆ, ನಮ್ಮ ಅಪೀಲನ್ನೇ ಕೇಳದಲ್ಲೇ ನೀವ್ ಏನ್ ಮಾಡ್ತಾ ಇದ್ದೀರಾ ಅಂತ. ಅಲ್ಲಿ ಮಜಾ ಇದೆ ರೀ. ಆ 2 ಜಡ್ಜ್ಗಳು ಹೇಳ್ತಾರೆ, ನಿಮ್ಮ ವಾದನು ಆಲಿಸೋದಕ್ಕೆ ರೆಡಿ ಇದೀವಿ ಅಂದ್ಬಿಟ್ಟು ಮತ್ತೆ 15 ದಿನ ಡೇಟ್ ಕೊಡ್ತಾರೆ. ಡೇಟ್ ಅನ್ನೋದನ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಅಂದ್ರೆ, ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈ ಸಿನಿಮಾ ರಿಲೀಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಸಿಸ್ಟಮ್ ಏನೆಲ್ಲ ಮಾಡ್ತಾ ಇದೆ. ಅಷ್ಟೊತ್ತಿಗೆ ಇವ್ರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗ್ತಾರೆ, ಅವ್ರು ಹೈಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕರೂರು ಎಪಿಸೋಡ್ ಅಲ್ಲಿ ಕಾಲ್ ತುಣಿತಕ್ಕೆ ಒಳಗಾಗಿ ಎಷ್ಟೋ ಜನ, ಹಲವಾರು ಜನ ಸಾವಿಗೀಡಾದ್ರಲ್ಲ,
ಅದ್ ಹಿಂದೆ ನಾನು ಮಾತಾಡಿದ್ದೆ. ಅದಕ್ಕೆ CBI ಕರೀತದೆ ವಿಜಯ್ ಅವ್ರನ್ನ ಇನ್ವೆಸ್ಟಿಗೇಷನ್ಗೆ. ಮಜಾ ಏನಂದ್ರೆ ಸೆನ್ಸಾರ್ನವರ ವಿಷಯದ ಆಲಿಸುವಿಕೆ ಆದ ನಂತರ ಹೈಕೋರ್ಟ್ ಮತ್ತೆ ಹೇಳುತ್ತೆ, ಯಾರು ಈ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಹೇಳಿದ್ರು ಅದೇ ಸದಸ್ಯ ಪೀಠ ಹೇಳುತ್ತೆ, ನೋ ನೋ ನೋ, ಈ ಸಿನಿಮಾ ರಿಲೀಸ್ ಮಾಡಬಾರ್ದು. ಸೆನ್ಸಾರ್ನವರು ಹೇಳುವ ಪ್ರಕಾರ ಬ್ಯಾಕ್ ಡ್ರಾಪ್ ಅಲ್ಲಿ ಮಿಲಿಟರಿಯ ಬ್ಯಾಕ್ ಡ್ರಾಪ್ ಅನ್ನು ಇಟ್ಕೊಂಡು, ಆ ಸೈನಿಕ ಕಾರ್ಯಾಚರಣೆ ಇಟ್ಕೊಂಡು ರಾಜಕೀಯ ಮಾತನಾಡಬಾರ್ದು. DMK ಸ್ಟಾಲಿನ್ ಅವ್ರನ್ನ ಟಾರ್ಗೆಟ್ ಮಾಡಲಾಗಿದೆ, ಒಬ್ಬ CM ನ ವಿಜಯ್ ಅವರ ಬಾಯಿಂದ ಮಾಡಬಾರ್ದು. ರಾಜಕಾರಣ ಮತ್ತು ಲಂಚ ಅನ್ನೋ ವಿಚಾರದಲ್ಲಿ ಆಡಳಿತಾರೂಢ ಪಕ್ಷನೇ ಟಾರ್ಗೆಟ್ ಮಾಡಿದ್ದಾರೆ, AIDMKನೂ ಮಾಡಿದ್ದಾರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಧಾನಮಂತ್ರಿಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಮೋದಿ ಅವರಿಗೆ ಸ್ಟ್ರೈಟ್ ಟಾರ್ಗೆಟ್ ಇದೆ. ನಿಮಗೆ ಗೊತ್ತು, ಹಿಂದೆ GST ವಿಚಾರದಲ್ಲಿ ಹೇಗೆ ಮಾತಾಡಿದ್ರು ಒಂದು ಸಿನಿಮಾದಲ್ಲಿ ಡಾಕ್ಟರ್ ಪಾತ್ರ ಮಾಡಿದಂತ ವಿಜಯ್ ಅವರು, ಅದಕ್ಕೆ ಇಶ್ಯೂ ಆಗಿದ್ದೆಲ್ಲ ನಿಮಗೆ ಗೊತ್ತಿದೆ. ಅದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಹೇಳ್ತೀನಿ, ಬಾರಿ ಇಂಟ್ರೆಸ್ಟಿಂಗ್ ಆಗಿದೆ ಇದು, ಅದಕ್ಕೆ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಕಟ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಇದನ್ನೆಲ್ಲ ನಾವು ಕಟ್ ಮಾಡೋದಿಲ್ಲ. ಆದರೆ ಸಿನಿಮಾ ಮತ್ತು ಪ್ರೊಡ್ಯೂಸರ್ ತಂಡ ಕೇಳ್ತಾ ಇದೆ, ಅಲ್ಲಪ್ಪ ನೀವು ಮಾಡ್ತಾ ಇರೋದು ಅಧಿಕೃತ ಭಗವಂತ ಕೇಸರಿ ತೆಲುಗಿನ ಬಾಲಕೃಷ್ಣ ಬಾಲಯ್ಯ ಏನಿದ್ದಾರೆ ಅವರ ಸಿನಿಮಾ ರಿಮೇಕ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಈ ಅಂಶಗಳೆಲ್ಲ ಯಾಕೆ ಸೇರ್ಕೊಂಡ್ವು ಅಂತಂದ್ರೆ, ಈಗ ಶುರುವಾಗುತ್ತೆ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಕನ್ನಡದ ನಿರ್ಮಾಪಕರು ಹೆಂಗೆ ಬೆಣೆಗೆ ಸಿಗಾಕೊಂಡಿದ್ದಾರೆ. ಅಲ್ಲಿ ಒಂದು ಸಿನಿಮಾ ಮಾಡಕ್ಕೆ ಹೋಗಿ ಅವರ ದುಡ್ಡು 500ರಿಂದ 550 ಕೋಟಿ ಯಾಕೆ ಸಿಗಾಕೊಂಡಿದೆ ಮತ್ತು ಅವರು ಈ ಕೇಸಲ್ಲಿ ಹೆಂಗೆ ದಾಖಲಾಗಿದ್ದಾರೆ ಅಂತ ಈಗ ಹೇಳ್ತಾ ಇದ್ದೀನಿ. ಆ ಸಿನಿಮಾ ರಿಲೀಸ್ ಆಗೋದು ಡೌಟ್ ಇದೆ. ಎರಡನೇದು, ಅದಕ್ಕೆ ಇರ್ತಕ್ಕಂಥ ಟೆಕ್ನಿಕಲ್ ಅಬ್ಜೆಕ್ಷನ್ಸ್ ಗಳೇನಿದೆ ಅದು ತುಂಬಾ ದೊಡ್ಡದಿದೆ. ಒಂದ್ ಕಡೆ ಸುಪ್ರೀಂ ಕೋರ್ಟು ಮತ್ತೆ ಒಂದ್ ಕಡೆ ಹೈಕೋರ್ಟು, ಇನ್ನೊಂದ್ ಕಡೆ ಸೆನ್ಸಾರು ಫುಟ್ಬಾಲ್ ಆಡ್ತಾ ಇದೆ ಆ ಸಿನಿಮಾನ. ಇಷ್ಟೆಲ್ಲಾ ನಡೀತಾ ಇರೋದು ಯಾಕೆ ಅಂತ ಹೋದ್ರೆ, ನಿಮಗೆ ಗೊತ್ತಿದೆ ದಳಪತಿ ವಿಜಯ್ ಅವರು ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. ರಾಜಕಾರಣಕ್ಕೆ ಬರುವಾಗ ಅವ್ರು ಅನೌನ್ಸ್ ಮಾಡ್ತಾರೆ, ನಾನು ನನ್ನ ಕೊನೆಯ ಸಿನಿಮಾನ ಮಾಡ್ತೀನಿ, ಇನ್ನು ಮುಂದೆ ನಾನು ಸಿನಿಮಾ ಮಾಡೋದಿಲ್ಲ, ಯಾಕಂದರೆ ರಾಜಕಾರಣದಲ್ಲಿ ಫುಲ್ ಟೈಮ್ ಇರಬೇಕಾಗುತ್ತೆ ನಾನು. ಆಗ KVN ವೆಂಕಟ್ ಅವರು ಮತ್ತು ಏನು ತಂಡ ಇದೆ ಅವ್ರದ್ದು ತುಂಬ ತ್ವರಿತಗತಿಯಲ್ಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಹೊಂಬಾಳೆ ಪ್ರೊಡಕ್ಷನ್ ಇರ್ಬೋದು, KVN ಅವರು ಇರ್ಬೋದು, ಇನ್ನೂ ಬೇರೆ ಬೇರೆ ಹಲವಾರು ಪ್ರೊಡಕ್ಷನ್ಗಳು ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಿದೆ, ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡಿದೆ, ವರ್ಲ್ಡ್ ಲೆವೆಲ್ ಸಿನಿಮಾಗಳನ್ನು ಮಾಡಿದೆ. ನಿಜಕ್ಕೂ ಹೆಮ್ಮೆಯ ವಿಚಾರ. ಆದರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿದರೆ ನನಗೆ ಇರುವ ಮಾಹಿತಿಯ ಪ್ರಕಾರ ಸ್ವತಃ KVN ವೆಂಕಟ್ ಅವರು ಹೇಳಿಕೊಂಡಿರುವಂತೆ ಹಲವಾರು ಕಡೆ ಅವರ ಧರ್ಮಪತ್ನಿ ಅವರೇನೋ ವಿಜಯ್ ಅವರ ಫ್ಯಾನ್ ಅಂತೆ. ಆ ಕಾರಣಕ್ಕೆ ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ ಹೋದಾಗ ಅದೇ ಸಂದರ್ಭದಲ್ಲಿ ವಿಜಯ್ ಅವರು ಕಾಕತಾಳೀಯವಾಗಿ ನಾನು ಕೊನೆಯ ಸಿನಿಮಾ ಅನೌನ್ಸ್ ಮಾಡ್ತಾ ಇದ್ದೀನಿ, ಈಗ ಅದನ್ನು ನೀವೇ ಪ್ರೊಡಕ್ಷನ್ ಮಾಡಿ ಅಂತ ಹೇಳಿದಾಗ ಬರೋಬ್ಬರಿ 201 ಕೋಟಿ ರೂಪಾಯಿಗಳು ಒಂದೇ ಸಿಂಗಲ್ ಶಾರ್ಟ್ ಪೇಮೆಂಟ್ ಅಂತ ಕರಿತೀವಿ ನಾವು ಸಿನಿಮಾದಲ್ಲಿ. ಸಿಂಗಲ್ ಶಾರ್ಟ್ ಪೇಮೆಂಟ್ ಕೊಟ್ಟು ತಮಿಳಿನ ಒಬ್ಬ ಹೀರೋಗೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಶುರು ಮಾಡಿದ್ದಾರೆ ವೆಂಕಟ್ ಅವರು. ಇದು ಅವರೇ ಹೇಳ್ಕೊಂಡಿರೋದು ಮತ್ತು ಬಲ್ಲ ಮೂಲಗಳ ಸುದ್ದಿಗಳು. ಸಿನಿಮಾ ಶುರುವಾದರೆ 2 ಕಂಡೀಷನ್ ಹಾಕ್ತಾರೆ ವಿಜಯ್ ಅವರು. ಮೊದಲನೇ ಕಂಡೀಷನ್ ಏನು ಅಂದರೆ, ನನ್ನ ಸಿನಿಮಾಗೆ ರಾಜಕೀಯ ಅಡೆತಡೆಗಳು ಬರ್ಬೋದು, ನಾನು ಈ ಸಿನಿಮಾದಲ್ಲಿ ರಾಜಕೀಯದ ಕೆಲವು ಅಂಶಗಳನ್ನು ಹೇಳ್ತೀನಿ. ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಹೇಗೆ ನಿವೃತ್ತನಾಗಿ ತಾನು ರಾಜಕಾರಣದ ಕಡೆಗೆ ಹೋಗ್ತಾನೆ, ಈ ಪೊಲಿಟಿಕಲ್ ಸಿಸ್ಟಮಿಂದ ಬೇಸರಗೊಂಡು ಪ್ರಕ್ಷುಬ್ಧತೆಗೆ ಒಳಗಾಗಿ ಹೇಗೆ ಹೋಗ್ತಾನೆ, ಈ ಕತೆ ನಮ್ಮ BC ಪಾಟೀಲ್ ಅವ್ರು ಕೇಳಿದ್ರೆ, ಅಬ್ದುಲ್ ಅಜೀಮ್ ಅವ್ರು ಕೇಳಿದ್ರೆ, ಸಲೀಂ ಸರ್ ಕೇಳಿದ್ರೆ ಹೇಳ್ಬಿಟ್ಟಿರೋರು ರಾಜಕಾರಣದ ವ್ಯತ್ಯಾಸ ಏನು, ಪೊಲೀಸ್ ಖಾಕಿಯಲ್ಲಿದ್ದಾಗ ಏನಾಗುತ್ತೆ, ಅಲ್ಲೇ ಇದ್ರಲ್ಲಿ ಅಣ್ಣಾಮಲೈ ಕೇಳಿದ್ರೆ ಹೇಳಿರೋರು ತಮಿಳ್ನಾಡಲ್ಲಿ ಏನಾಗುತ್ತೆ. ಅದಕ್ಕೆ ಭಗವಂತ ಕೇಸರಿ ರಿಮೇಕ್ ರೈಟ್ಸನ್ನು ಅಷ್ಟು ದೊಡ್ಡ ದುಡ್ಡು ಕೊಟ್ಟು ತಂದು ಸಿನಿಮಾ ಶುರು ಮಾಡ್ತಾರೆ. ಈ ಸಿನಿಮಾ ಶುರು ಮಾಡೋದಕ್ಕಿಂತ ನಂತರದಲ್ಲಿ ಏನೇನು ರಿಲೀಸ್ ಆದಮೇಲೆ ಏನಾಗುತ್ತೆ ಅನ್ನೋ ಹೇಳೋಕ್ಕಿಂತ ಮುಂಚೆ ಈ ವಿಜಯ್ ಅವರ ಕುಟುಂಬದಲ್ಲಿ ಒಂದು ಕಾಯಿಲೆ ಇದೆ. ಏನು ಕಾಯಿಲೆ ಅಂತಂದರೆ, ಅವ್ರ ತಂದೆ ತಾಯಿಗೆ ಇಬ್ಬರಿಗೂ, ಚಂದ್ರಶೇಖರ್ ಅಂತ ಅವ್ರ ತಂದೆ ಡೈರೆಕ್ಟರು, ಖ್ಯಾತ ನಿರ್ದೇಶಕರು, ಅವರಿಗೆ ತನ್ನ ಮಗ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ. ತಲೈವ ಅಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾದೊಂದು ಪೋಸ್ಟ್ರು ರಿಲೀಸ್ ಜೊತೆಗೆ ತಂದೆ ಒಂದು ಪೋಸ್ಟರ್ ರಿಲೀಸ್ ಮಾಡಿರ್ತಾರೆ, ಮುಂದಿನ ತಲೈವ, ಅಡತ ತಲೈವರ್, ಮುಂದಿನ ತಲೈವರ್ ತಮಿಳ್ನಾಡಿಗೆ. ಅದು ಕರ್ನಾಟಕದಲ್ಲೂ ಎಲ್ಲ ರಾರಾಜಿಸಿತ್ತದು, ವಿಜಯ್ ಅವರು ಅಂತ ಬರುತ್ತೆ. ಆಗ ಜಯಲಲಿತಾ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಜಯಲಲಿತಾ ಅವರು ವ್ಯಗ್ರಗೊಂಡು ಬಿಡ್ತಾರೆ, ನನ್ನ ಪೋಸ್ಟರ್ಗಳ ಪಕ್ಕ, ನನ್ನ ಕಟೌಟ್ ಪಕ್ಕ ಸಿನಿಮಾ ಹೆಸರಿನ ಪ್ರಚಾರ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಮುಂದಿನ ಮುಖ್ಯಮಂತ್ರಿ ಅಂತ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಒಂದು ಪೋಟಿ ತೆಗೆಯುವ ಶಕ್ತಿ ಬಂತ ಅಂತೇಳಿ ಒಂದಷ್ಟು ಅಲ್ಲಿ ಒಂದು ಡೈರೆಕ್ಟ್ ನಡೀತದೆ. ನಿಮಗೆ ತೆಲುಗಿನಲ್ಲಿ ಫ್ಯಾಸಿಸ್ಟ್ಗಳ ಕಾಟ ಬೇರೆ ಥರ ಇದ್ದರೆ, ಜಾತಿಗಳ ಕಾಟ ಬೇರೆ ಥರ ಇದ್ದರೆ, ತಮಿಳ್ನಾಡಲ್ಲಿ ಒಂಥರ ಇದೆ, ಕರ್ನಾಟಕದಲ್ಲಿ ಒಂಥರ ಹೆಗಲ ಮೇಲೆ ಕೈ ಹಾಕ್ಕೊಂಡು ಜಾತಕ ನೋಡಿಕೊಂಡು ಇನ್ನೊಂದು ಮಾಡಿಕೊಂಡು ತುಣಿಯುವಂತ ಇದೆ. ಅದನ್ನ ಅಲ್ಲಿ ಮುಂದಕ್ಕೆ ಬರ್ತೀನಿ, ಅದಕ್ಕೆ ಬರೋಕ್ಕೆ ಇದು ಪೀಠಿಕೆ ತಗೊಳ್ತಾ ಇದ್ದೀನಿ. ಆವಾಗ ಊಟಿಲಿರೋ ಯಾವುದೋ ರೆಸಾರ್ಟಲ್ಲಿ ಹೋಗಿ ಕೂತ್ಕೊಂಡು ತನ್ನ ಸ್ನೇಹಿತರ ಬಂಗ್ಲೋದಲ್ಲಿ ಕೂತು ಔತ್ಕೊಂಡ್ಬಿಡ್ತಾರೆ ವಿಜಯ್ ಅವರು. ಅದಾದ ನಂತರ ಅವ್ರ ಇಡೀ ಕುಟುಂಬ ಹೋಗಿ ಜಯಲಲಿತಾ ಅವ್ರಿಗೆ ಕ್ಷಮೆ ಕೇಳಿ ನಂತರ ಸೇಫ್ ಆಗುತ್ತೆ.
ಅದಾದ ನಂತರ ಸರ್ಕಾರ ಅಂತ ಒಂದು ಸಿನಿಮಾ ಬರುತ್ತೆ. ಸರ್ಕಾರ ಅಂತ ಸಿನಿಮಾ ಬಂದಾಗ ಅದು ಆಡಿಯೋ ರಿಲೀಸಲ್ಲಿ ವಿಜಯ್ ಅವರು ಒಂದು ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ಥರ ಈಗಿರೋ ಮುಖ್ಯಮಂತ್ರಿ ಥರ ನಟಿಸಲ್ಲ, ನಿಜವಾಗ್ಲೂ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತೀನಿ, ಇದು ಕಲ್ಪನೆಗೆ ಹೇಳ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ಮುಖ್ಯಮಂತ್ರಿ ಆಗ್ತೀನಿ ಅಂತ ಒಂದು ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಅದಾದ್ಮೇಲೆ ತೇರಿ ಬಿಗಿಲ್ ಎಲ್ಲದರಲ್ಲೂ ಮಾಸ್ಟರ್ ನಡೀತದೆ. ಮಾಸ್ಟರ್ ಸಿನಿಮಾಗೆ ಆಡಿಯೋ ರಿಲೀಸ್ಗೆ ಅವರು ಜಾಗನೇ ಕೊಡೋದಿಲ್ಲ ಅಂತ ಇವರು ಸುದ್ದಿ ಹಬ್ಸ್ಕೋತಾರೆ. ಕೊನೆಗೆ ಗೊತ್ತಾಗುತ್ತೆ ಇವರು ಆಡಿಯೋ ರಿಲೀಸ್ಗೆ ಬೇಕಾದಂತ ನಾರ್ಮ್ಸ್ಗಳೇನಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನು ಕೊಡಬೇಕು ಆ ಮಾಹಿತಿನೇ ಕೊಡದಲ್ಲೇ ಪರ್ಮಿಷನ್ ಕೇಳಿದ್ರು ಕೊಟ್ಟಿಲ್ಲ ಅಂತ. ಸೊ ಇದು ವಿಜಯ್ ಅವರ ಕುಟುಂಬದ ಹಿನ್ನೆಲೆ. ಏನಂದ್ರೆ ಅವರು ಒಂದಷ್ಟು ಏರಿಯಾಗಳಿಗೆ ಅವ್ರ ತಂದೆ ಹೋಗ್ತಾರೆ. ಅವ್ರ ತಂದೆ ಹೋಗಿ ಯೇಸು ಕ್ರಿಸ್ತನ ಚರ್ಚಲ್ಲಿ ಹೋಗ್ಬಿಟ್ಟು ಲಕ್ಷ್ಮೀ ಪೂಜೆ ಮಾಡ್ತಾರೆ. ಅದ್ ಯಾಕೆ ಹಂಗ್ ವಿಚಿತ್ರವಾಗಿ ಮಾಡ್ತಾರೋ ನನಗೂ ಗೊತ್ತಿಲ್ಲ. ಅಲ್ಲೂ ಊಟ ಕೊಡ್ತಾರೆ. ಈಗ ಮೊನ್ನೆ ಹೋಗಿ ಹೇಳಿದ್ದಾರೆ, ಯಾವುದೋ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಹೋಗಿ ಘೋಷಿಸಿದ್ದಾರೆ, ನನ್ನ ಮಗ ಮುಖ್ಯಮಂತ್ರಿ ಆಗ್ತಾನೆ, ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ. ಸೊ ಇದು ತನ್ನ ಮಗನನ್ನ ಮುಖ್ಯಮಂತ್ರಿ. ಆಮೇಲೆ ಒಂದು ಕಡೆ ವಿಜಯ್ ಅವರು ಹೇಳ್ತಾರೆ, ನಾನು ನನ್ನ ತಂದೆ ತಾಯಿಯಿಂದ ದೂರ ಆಗ್ಬಿಟ್ಟಿದ್ದೀನಿ, ಅವರು ನನ್ನ ಜೀವನದಲ್ಲಿ ತುಂಬಾ ತೊಂದರೆ ಮಾಡಿದ್ದಾರೆ ರಾಜಕಾರಣದ ವಿಷಯದಲ್ಲಿ ಅಂತ ಹೇಳ್ತಾರೆ. ಕೊನೆಗೆ ತಂದೆ ತಾಯಿ ವಿರುದ್ಧನೇ ಕೋರ್ಟ್ಗೆ ಹೋದಂತ ಒಂದು ಪ್ರಸ್ತಾಪಗಳಿದಾವೆ. ಹಿಂದೆ ಒಂದು ಪಕ್ಷ ಸ್ಥಾಪನೆ ಮಾಡಿ ಅದ್ರ ಬೈಲಾನೇ ಹರಿದಾಗ್ತಂತ ಇದೆ. ಇದೆಲ್ಲ ಒಂದು ಹಿನ್ನೆಲೆ ಯಾಕೆ ಅಂದರೆ ಇದು ಜನನಾಯಕನಿಗೆ ಬಂದು ಕೂತ್ಕೊಳ್ಳುತ್ತೆ. ಇದಕ್ಕೆ ಮುಂಚೆ ವಿಜಯ್ ಅವರು ಒಂದು ಗೇಮ್ ಮಾಡಿರ್ತಾರೆ. ನಾನು ತಮಿಳ್ ಪಕ್ಷದ ನಮ್ಮ ಸಿಮ್ರಾನ್ ಅವ್ರಿಗೂ ಕೂಡ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿರ್ತಾರೆ. ಎಡಪ್ಪಾಡಿ ರಾಮಸ್ವಾಮಿ AIADMK ಅವ್ರು ಹೇಳಿರ್ತಾರೆ, ಅಂದರೆ ಜಯಲಲಿತಾ ಅವ್ರ ಪಾರ್ಟಿ ನಾಯಕರುಗಳಿಗೂ ಹೇಳಿರ್ತಾರೆ, ನಾನು ನಿಮ್ಮ ಜೊತೆ ಬರ್ತೀನಿ, ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಹೇಳಿರ್ತಾರೆ. ಈ ಕಡೆ ಸ್ಟಾಲಿನ್ ಅವ್ರಿಗೂ ಹೇಳಿರ್ತಾರೆ, ನಾನು BJPನ ವಿರೋಧಿಸ್ತೀನಿ, ಹಾಗಾಗಿ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿರ್ತಾರೆ. ಇನ್ನೊಂದು ಕಡೆ BJP ಲೀಡರ್ಗಳನ್ನ ಕರೆದು, ಅಣ್ಣಾಮಲೈ ಥರದ ಲೀಡರ್ಗಳನ್ನು ಕರೆದು ಕೆರೂರು ಸಂದರ್ಭದಲ್ಲಿ ನಾನು BJP ಜೊತೆ ಬರ್ತೀನಿ, ಸೆಂಟ್ರಲ್ ಗೌರ್ಮೆಂಟ್ ಜೊತೆ, ಈ ಸ್ಟೇಟ್ನವ್ರ ಜೊತೆ ಹೋರಾಟ ಮಾಡ್ತೀನಿ, ನಂಗೆ ಸಪೋರ್ಟ್ ಮಾಡಿ ನಾನು ಅಧಿಕಾರಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಹೀಗೆ ಒಂದು ಗೇಮ್ ಮಾಡ್ತಾರೆ. ಯಾಕಂದ್ರೆ ಈ ಘಟಬಂಧನ್ ಅಂತ ಏನು ಹೇಳ್ತೀವಲ್ಲ, ಎಲ್ಲ ಪಕ್ಷಗಳು ಸೇರಿ ಮಾಡೋದಿದೆಯಲ್ಲ, ಆ ಮೈತ್ರಿಕೂಟಗಳದು ತುಂಬ ಚೆನ್ನಾಗಿ ನಡೆಯುತ್ತೆ ತಮಿಳ್ನಾಡಲ್ಲಿ. ಅದನ್ನ ತುಂಬ ಚೆನ್ನಾಗಿ ಬಳಸ್ಕೊಳ್ತಾರೆ ವಿಜಯ್ ಅವರು. ಆದ್ರೆ ಈಗ ಗೊತ್ತಾಗ್ತಾ ಇದೆ, ಅವರು DMKಗೆ ಹೇಳಿದ್ದು ಸುಳ್ಳು, AIADMKಗೆ ಹೇಳಿದ್ದು ಸುಳ್ಳು, BJPಗೆ ಹೇಳಿದ್ದು ಸುಳ್ಳು, ಮತ್ತೆ ನಾನ್ ತಮಿಳ್ ಪಕ್ಷಕ್ಕೆ ಹೇಳಿದ್ದು ಸುಳ್ಳು. ಅದು ಅವರವರ ಸ್ಟ್ರಾಟಜಿ, ಅವ್ರು ಏನ್ ಬೇಕಾದ್ರೂ ವಿಜಯ್ ಅವರು ಮಾಡ್ಬೋದು. ಇದೆಲ್ಲ ಆದ್ಮೇಲೆ ಈಗ ವಿಜಯ್ ಮತ್ತು DMK, ಸ್ಟಾಲಿನ್ ಮತ್ತು ಇತರೆ ಪಕ್ಷಗಳು, ಈ ಕಡೆ ಸೆಂಟ್ರಲ್ ಗವರ್ಮೆಂಟ್ನ ಒಂದು ಟೀಮ್ ಏನಿದೆ, ಭಾರತೀಯ ಜನತಾ ಪಕ್ಷೀಯ ಟೀಮು, ಇವೆಲ್ಲ ಸೇರ್ಕೊಂಡು ಕನ್ನಡದ ನಿರ್ಮಾಪಕನ ಕತ್ತಿಸುತ್ತಾ ಇದ್ದಾವೆ. ಈಗ ಏನಂದ್ರೆ, ನಿಮಗೆ ಮೇಲ್ನೋಟಕ್ಕೆ 550 ಕೋಟಿ ಅಂತ ಕಾಣ್ಬೋದು, ಅದರಿಂದ ಒಂದು ಶ್ರಮ ಇದೆ. ಮಲೇಷಿಯಾದಲ್ಲಿ ಆಡಿಯೋ ಲಾಂಚ್ ಮಾಡಿದ್ರು, ಯಾಕಂದ್ರೆ ತಮಿಳ್ನಾಡಲ್ಲಿ ಆಡಿಯೋ ಲಾಂಚ್ ಮಾಡಕ್ ಆಗ್ತಿರ್ಲಿಲ್ಲ, ಅಷ್ಟು ಪ್ರೆಷರ್ ಇತ್ತು, ಒತ್ತಡ ಇತ್ತು, ಕಾಲ್ತುಳಿತಗಳಾಗಿದ್ದು, ಸಮಸ್ಯೆಗಳಾಗಿದ್ದು. ಅದಾದ್ಮೇಲೆ ರಿಲೀಸ್ನ ಒಂದು ಮೂಲಗಳು ಹೇಳುತ್ತೆ ತಮಾಷೆ ಅಂದ್ರೆ, ಈಗ 15 ದಿನದ ಹಿಂದೆ KVN ಸಂಸ್ಥೆ ತನ್ನ ಖಾಸಗಿ ವಕೀಲರನ್ನ ಕಳಿಸ್ಕೊಟ್ಟಿದೆ. ಇದುವರೆಗೂ ವಿಜಯ್ ಅವ್ರ ಟೀಮೇ ಅದನ್ನ ನಿಭಾಯಿಸ್ತಾ ಇತ್ತು. ಅಲ್ಲಿಗೆ ಬಂದು ನಿಂತು ಬಿಟ್ಟಿದೆ ಈ ಸಿನಿಮಾ ವಿಚಾರ. ಇದು ಕರ್ನಾಟಕದ ಬಿಸ್ನೆಸ್ ಮೇಲೆ ಹೊಡೆತ ಬೀಳುತ್ತೆ. ಜನವರಿ 9ಕ್ಕೆ ರಿಲೀಸ್ ಆಗಬೇಕಾಗಿತ್ತು. ಇಲ್ಲಿ ಡಿಸ್ಟ್ರಿಬ್ಯೂಟರ್ಗಳೆಲ್ಲ ಒಂದಷ್ಟು ರೆಡಿಯಾಗಿದ್ರು. ಬುಕ್ ಮೈ ಶೋನಲ್ಲಿ ಟಿಕೆಟ್ ಪ್ರೈಸೇ ಅನೌನ್ಸ್ ಆಗಲಿಲ್ಲ, ಅಲ್ಲಿ ರಿವ್ಯೂ ಬರೆಯೋಕ್ಕಾಗಲಿಲ್ಲ, ಇಂಟ್ರೆಸ್ಟ್ ಆ್ಯಕ್ಟ್ ಕೊಡೋಕ್ಕಾಗಲಿಲ್ಲ, ಜೊತೆಗೆ ಟಿಕೆಟ್ ತಗೊಳಕ್ಕೆ ಆಗಲಿಲ್ಲ. ಮಜಾ ಅಂದರೆ ಸೆನ್ಸಾರ್ನವರು ಮಡ್ರಾಸ್ ಹೈಕೋರ್ಟ್ಗೆ ಒಂದು ಹೇಳ್ತಾರೆ, ಡೇಟ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಇವರು, ಆನರ್ ಇವರು ಸಿನಿಮಾನೇ ಮಾಡೋದಲ್ಲೇ ಅಂತ. ದುರಂತರ್ 2ನವರು ಸಿನಿಮಾ ಮುಗಿದಿದೆಯಾ, ಟಾಕ್ಸಿಕ್ ಸಿನಿಮಾ ಮುಗಿದಿದೆಯಾ ಡೇಟ್ ಅನೌನ್ಸ್ ಮಾಡೋದಕ್ಕೆ? ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಇರ್ಬೋದು, ಚಿಕ್ಕ ಸಿನಿಮಾಗಳಿರ್ಬೋದು, ಡೇಟ್ ಅನೌನ್ಸ್ ಮಾಡ್ತಾರೆ. ಆ ಟಾರ್ಗೆಟಲ್ಲಿ ಕೆಲಸ ಮಾಡ್ಕೊಳ್ತಾ ಹೋಗೋದು ಒಂದು ವಾಡಿಕೆ, ಇದು ಒಂದು ಪ್ರೊಫೆಷನಲಿಸಮ್. ಆ ಪಾಯಿಂಟ್ನ ಹಿಡಿದು ಕೂಡ ಹೇಳ್ತಾರೆ. ಈಗ KVN ಸಂಸ್ಥೆಯವರು ಅಲ್ಲಿ ಹೋಗಿ ತನ್ನ ವಕೀಲರನ್ನಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದು ಮುಂದೆ ಬರಬಹುದಾದಂಥ ಅಪಾಯಗಳೇನು ಅಂತಂದರೆ, ವಿಜಯ್ ಅವರಿಗೆ ಡೈವರ್ಸ್ ಆಗಿದೆಯಂತೆ, ಅದು ಅವ್ರ ವೈಯಕ್ತಿಕ ವಿಚಾರ. ಮಗ ಜೊತೆಲಿಲ್ವಂತೆ, ಮಗಳಿಲ್ವಂತೆ, ತ್ರಿಷಾ ಅವ್ರ ಜೊತೆ ಒಟ್ಟಿಗಿದಾರಂತೆ. ಇದೆಲ್ಲದನ್ನೂ ಈ ಸಿನಿಮಾಗೆ ತರಲಾಗ್ತಾ ಇದೆ. ಜನನಾಯಕನ ಸುತ್ತ ನಡೀತಾ ಇದೆ. ಒಂದು ಕಡೆ ವಿಜಯ್ ಅವರ ಸಂಘಟನೆಗಳು, ರಾಜಕೀಯ, ಅಲ್ಲಿ ಅವರು ಆಯಾ ಕ್ಷೇತ್ರಗಳಿಗೆಲ್ಲ ಅಸೆಂಬ್ಲಿ ಎಲೆಕ್ಷನ್ಗಳಿಗೆ ಹೋಗಬೇಕು. ಇದರ ನಡುವೆ ಕನ್ನಡದ ಒಬ್ಬರು ನಿರ್ಮಾಪಕರು ಅಲ್ಲಿ ಹೋಗಿ ಸಿಗಾಕೊಂಡಿದ್ದಾರೆ. ಇಷ್ಟೇ ಈ ವಿಡಿಯೋದ ಕಾಳಜಿ ಮತ್ತು ನಿಮಗೆ ಕೂಲಂಕುಷವಾಗಿ ಹೇಳಬೇಕಾಗಿತ್ತು, ಹೇಳ್ತಾ ಇದ್ದೀನಿ. ನಾನು KVN ಅವ್ರಿಗೆ ಈ ಮಾತು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇಲ್ಲ. ಕೊನೆಯದಾಗಿ ಅದೇ ಟೆಕ್ನಿಷಿಯನ್ಸ್ ವಿಚಾರ ಬಂದರೆ, ಅದೇ ರೈಟರ್ಸ್ ವಿಚಾರ ಬಂದರೆ, ಅದೇ ಯಾರೋ ಲೈಟ್ ಬಾಯ್ ವಿಚಾರ ಬಂದರೆ, ಅದು ಯಾರೋ ಪ್ರೊಡಕ್ಷನ್ ಬಾಯ್ ವಿಚಾರ ಬಂದರೆ, ಅವನದು 500 ರೂಪಾಯಿ ಕಟ್ ಮಾಡ್ತಾರೆ, ಅವನಿಗೊಂದು 50,000 ದುಡ್ಡು ಕೊಡೋದಿಲ್ಲ, ರೈಟರ್ಗಳಿಗೆ ಹಣ ಕೊಡಲ್ಲ, ಕ್ಯಾಮ್ರಾಮನ್ಗಳಿಗೆ ದುಡ್ಡು ಕೊಡಲ್ಲ. ಹೇಳ್ಕೊಳಕ್ಕಾಗಲ್ಲ, ಸಿನಿಮಾ ಇಂಡಸ್ಟ್ರಿ ಇರೋರು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗಳು ಹಿಂಗೆ ಮಾಡ್ತಾರೆ. ಆದರೆ ಈ ಥರ ದೊಡ್ಡ ದೊಡ್ಡ ಸಿನಿಮಾಗಳ ವಿಚಾರದಲ್ಲಿ ಹೋಗಿ ಸಿಗಾಕೋತಾರೆ. ಒಂದು ಮೂಲದ ಪ್ರಕಾರ ಬ್ಲ್ಯಾಕ್ ಮನಿಗಳನ್ನ ಕೊಡ್ತಾರೆ ಹೀರೋಗಳಿಗೆ. ಇದು ಒಂಥರ ಭ್ರಷ್ಟಾಚಾರ ಶುರುವಾಗದೆ ಇಲ್ಲಿಂದ. ಅವ್ರು ಅದನ್ನ ಏನೇನು ಮಾಡಬೇಕು ಅಂತ ಗೊತ್ತಾ, ಅದೊಂದು ಸರ್ಕಲ್ ಬೆಳೀತಾ 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 ಹೋಗುತ್ತೆ. ಕೊನೆಗೆ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತಿದ್ದು ಬಿಸ್ನೆಸ್. ಆದರೆ ಅದೇ ಒಬ್ಬ ಬಡವ ಕೆಳ ಹಂತದಲ್ಲಿ ಕೆಲಸ ಮಾಡೋ ಒಂದು 550,000 ರೂಪಾಯಿನ ಮೋಸ ಮಾಡ್ತಾರೆ. ಆ ದುಡ್ಡನ್ನು ಉಳಿಸ್ಬೇಕು ಅಂತ ಹೋಗ್ತಾರೆ. ಸೊ ಒಂದು ದೊಡ್ಡ ಚಿತ್ರ, ನಮ್ಮ ಕನ್ನಡದ ನಿರ್ಮಾಪಕರಿಗೆ ಬೆಂಬಲ ಬೇಕು. ಈ ಥರದೋಗಿ ಅಲ್ಲಿ
ಸಿಗಾಕೊಂಡಿದ್ದಾರೆ. ಅದೇನು ಕಡಿಮೆ ಹಣ ಅಲ್ಲ. ಅದು ಆ ಸಿನಿಮಾ ಇವತ್ತು ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದು ಅಲ್ಲಿ ಅಷ್ಟೊತ್ತಿಗೆ ವಿಜಯ್ ಅವರ ಪಕ್ಷ ಏನಾಗುತ್ತೆ ಅಂತ ಅಲ್ಲೇನು ಯಾರಿಗೂ ಗೊತ್ತೇ ಇಲ್ಲ. ಅಷ್ಟು ಸುಲಭ ಇಲ್ಲ. ಈಗ ಅಲ್ಲಿ ಅಲಿನೇಷನ್ ಏನಾಗುತ್ತೆ, ಒಕ್ಕೂಟ ವ್ಯವಸ್ಥೆ ಏನಾಗುತ್ತೆ, ಯಾರ ಜೊತೆ ಹೋಗ್ತಾರೆ. ವಿಜಯ್ ಅವರು ಕೂಡ ತುಂಬ ಕಡಿಮೆ ಮಾತಾಡ್ತಾ ಇದ್ದ ಮನುಷ್ಯ. ಅವರು ತುಂಬ ಕಡಿಮೆ ಮಾತಾಡುವಾಗ ತುಂಬ ಎತ್ತರಕ್ಕೆ ಹೋದ್ರು. ಈ ರಾಜಕಾರಣದ ಸುಳಿಗೆ ಬಂದು ಹೆಚ್ಚು ಮಾತಾಡ್ತಾ ತುಂಬ ಕೆಳಗಡೆ ಹೋಗ್ತಾ ಇದ್ದಾರೆ. ಇದು 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 ಅವರ ಸ್ವಭಾವದಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಯಗಳು. ರಾಜಕಾರಣಕ್ಕೆ ಬಂದ ಮೇಲೆ ಏನೇ ಪ್ಲಾನ್ ಮಾಡಿದ್ರು ತಮಿಳುನಾಡಲ್ಲಿ ಅಷ್ಟು ಸುಲಭ ಇಲ್ಲ. ಇದು ಕರ್ನಾಟಕದ ಬಾರ್ಡರ್ಗಳಿಗೂ ಕೂಡ ಅನ್ವಯಿಸುತ್ತೆ. ಕನ್ನಡದಲ್ಲೂ ಕೂಡ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಇದೆ. ಇವತ್ತು ಆ ಸಿನಿಮಾ ಬರಬೇಕು ಅಂದರೆ 2 ಕೋರ್ಟು, ಅದರಲ್ಲಿ ಒಂದು ದ್ವಿಸದಸ್ಯ ಪೀಠ, ಇನ್ನೊಂದು ಸುಪ್ರೀಂ ಕೋರ್ಟು, ಅದರ ಜೊತೆಗೆ ಸೆನ್ಸಾರ್ನವರ ಹಠ. ಸೆನ್ಸಾರ್ನವರು ನೀವು ಕಾಪಿ ನೋಡಬೇಕು ಯಾವ ಲೆವೆಲಲ್ಲಿ ಫೈಟ್ ಮಾಡ್ತಿದ್ದಾರೆ ಅಂದರೆ ಏನೇ ಮಾಡಿದ್ರು ಸಿನಿಮಾ ಬರಬಾರ್ದು ಅಂತ. ವಿಜಯ್ ಅವರು ಕೂಡ ಅಂಕಲ್ ಅಂತ ಮಾತಾಡ್ತಾರಲ್ಲ ಅವ್ರದ್ದೊಂದು ಸ್ಟೈಲಲ್ಲಿ, ಆ ಥರದ್ದೇ ಡೈಲಾಗ್ಗಳನ್ನು ಮಾತಾಡಿದ್ದಾರೆ. ಆ ಸಿನಿಮಾ ಡೈಲಾಗ್ನೇ ತಂದು ಸ್ಟೇಜ್ ಮೇಲೆ ಹೇಳಿರೋದು. ಅದನ್ನು ತಮಿಳುನಾಡು ಸರ್ಕಾರ ಅರಗಿಸ್ಕೊಳ್ಳಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ಪದೇ ಪದೇ ಒತ್ತಿ ಅಂದರೆ, ನಿರ್ಮಾಪಕರುಗಳಾಗಲಿ, ನಿರ್ದೇಶಕರುಗಳಾಗಲಿ, ಹೀರೋಗಳಾಗಲಿ ರಾಜಕೀಯಕ್ಕೆ ಬರಬೇಕಾದ್ರೆ ಕನ್ನಡದ ನೆಲದಲ್ಲಿ ಮಾಡಬೇಕಾದ್ರೂ ಸರಿ, ದ್ರಾವಿಡರ ನೆಲದಲ್ಲಿ ಮಾಡಬೇಕಾದ್ರೂ ಸರಿ, ಭಾರತದಲ್ಲಿ ಎಲ್ಲೇ ಮಾಡಬೇಕಾದ್ರೂ ಒಂದು ಹೋಮ್ವರ್ಕ್ ಬೇಕು. ಅವ್ರನ್ನ ನೋಡೋದಕ್ಕೆ ಜನರು ಬರ್ತಾರೆ, ಆದರೆ ಅವರೆಲ್ಲ ಬಂದು ಓಟ್ ಹಾಕಲ್ಲ. ಅದು ಅದು ಬೇರೆ, ಅದು ಬೇರೆ ಸರ್ವೆ. ಅದು ನಾನು ಕಣ್ಣಾರೆ ನೋಡಿದ್ದೀನಿ. ಅವರಿಗೆ ಜನಸಮೂಹ ಇಷ್ಟಪಡುತ್ತೆ, ಅವ್ರನ್ನ ಪ್ರೀತಿಸ್ತಾರೆ, ಆರಾಧಿಸ್ತಾರೆ, ಎಲ್ಲ ಓಕೆ. ಆದರೆ ಅದು ಮತವಾಗಿ ಕನ್ವರ್ಟ್ ಆಗಲ್ಲ, ಪರಿವರ್ತನೆ ಆಗಲ್ಲ. ಅದಕ್ಕೆ ಒಂದು ಬೇರೆ ಮ್ಯಾಜಿಕ್ ಇದೆ. ಅದು ಒಂದು ಪ್ರಿಪೇರ್ ಆಗಿ ಬರಬೇಕಾಗುತ್ತೆ. ಯಾವುದೋ ಸಂಘಟನೆಗಳ ಜೊತೆ ಹೋದರೆ, ಇನ್ಯಾವುದೋ ಸಿನಿಮಾ ಪ್ರಚಾರ ಮಾಡುವಾಗ ನಾನು ಈ ಸೈದ್ಧಾಂತಿಕಕ್ಕೆ ಒಳಗಾಗ್ಬಿಡ್ತೀನಿ, ಇನ್ನೂರ ಜೊತೆ ಕೆಲಸ ಮಾಡ್ಬಿಡ್ತೀನಿ ಅಂತ ಹೇಳೋದು, ಇನ್ಯಾವುದೋ ಇದರ ವಿರುದ್ಧ ಹೋರಾಟ ಮಾಡ್ಬಿಡ್ತೀನಿ ಅಂತ ಹೇಳೋದು, ಇದೆಲ್ಲವೂ ಚೆನ್ನಾಗಿರುತ್ತೆ, ಹೇಳುವಾಗ ಚೆನ್ನಾಗಿರುತ್ತೆ. ಆದರೆ ಗ್ರಾಸ್ ರೂಟ್ ಲೆವೆಲಲ್ಲಿ ನೋಡಿದ್ರೆ, ಮೂಲದ ಲೆವೆಲಲ್ಲಿ ನೋಡಿದ್ರೆ, ಆಳದಲ್ಲಿ ನೋಡಿದ್ರೆ ಇದರಲ್ಲೆಲ್ಲ ಸಕ್ಸಸ್ ಆಗಿರೋರು ಕಡಿಮೆ. ಮತ್ತು ಯಾರು ಅದಕ್ಕೆ ಕಟಿಬದ್ಧವಾಗಿ ನಿಲ್ಲಲ್ಲ. ಯಾವುದೋ ಒಂದು ಕೋರ್ಟ್ ಕೇಸ್ ಹಾಕಿದ್ರೆ ಸಿನಿಮಾದವರು ಕೊನೆಗೆ ಲಾಜಿಕಲ್ ಎಂಟಿಗೆ ಬರೋ ತನಕ ಕೇಸ್ಗೆ ಬರಲ್ಲ. ತುಂಬ ಕಡಿಮೆ ಆ ಥರ ಬರೋರು. ಎಲ್ಲೋ ಬೆರಳೆಣಿಕೆಯಷ್ಟು ಉದಾಹರಣೆಗಳು ಅಷ್ಟೇ, ಅತಿ ಹೆಚ್ಚಿಲ್ಲ. ಸೊ ಸಾಮಾಜಿಕ ಹೋರಾಟ ಅನ್ನೋದು ತುಂಬ ಗಟ್ಟಿತನ ಕೇಳುತ್ತೆ, ಪ್ರಿಪ್ರೇಷನ್ ಕೇಳುತ್ತೆ. ಒಟ್ಟಾರೆಯಾಗಿ ಇಲ್ಲಿ ವಿಜಯ್ ಅವ್ರದ್ದು ಒಂದು ತಂತ್ರ ನಡೀತಾ ಇದೆ. ಒಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡಬೇಕು. ನನ್ನ ಸಿನಿಮಾಗಳಿರ್ಬೋದು, ನನ್ನ ಫಂಕ್ಷನ್ಸ್ಗಳಿರ್ಬೋದು, ನನ್ನ ರಾಜಕೀಯದ ಪ್ರಚಾರದ ಕಾರ್ಯಕ್ರಮಗಳಿರ್ಬೋದು, ಎಲ್ಲದಕ್ಕೂ ಸ್ಟಾಲಿನ್ ಸರ್ಕಾರ ಮತ್ತು ಆ ಕಡೆ BJP ಸರ್ಕಾರ ಕೇಂದ್ರದಲ್ಲಿ ಅಡ್ಡಗಾಲಾಗ್ತಾ ಇದೆ ಅಂತ ಅವರು ಪೋರ್ಟ್ರೇ ಮಾಡ್ಕೋಬೇಕು. ಅದನ್ನು ಅವರು ಚೆನ್ನಾಗಿ ಹೇಳ್ಕೋಬೇಕಾಗಿದೆ. ವಿಜಯ್ ಅವ್ರಿಗೂ ಕೂಡ ಅದನ್ನು ಚೆನ್ನಾಗಿ ದಟ್ಟವಾಗಿ ಅವರು ಕಾಣಿಸ್ಕೋತಾ ಇದ್ದಾರೆ. ಈ ಕಡೆ ಪಕ್ಷಗಳು ವಿಜಯ್ ಅವ್ರನ್ನ ತುಳಿಯೋಕೆ ಏನೇನು ಬೇಕು ಅದೆಲ್ಲ ಮಾಡ್ತಾ ಇದೆ. ಆದರೆ ಈ ಮಧ್ಯದಲ್ಲಿ ಸಿಗಾಕೊಂಡಿದ್ದು ಒಬ್ಬ ಕನ್ನಡದ ನಿರ್ಮಾಪಕ ರೀ. ಅದೊಂದೇ ಬೇಸರ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.